ಈ ಕಥೆಯನ್ನ ಪೂರ್ತಿ ನೋಡಿ ಆ ಆನೆಗೆ ಬುದ್ಧಿ ಇಲ್ವಾ ಇಲ್ಲ ಆನೆ ನೋಡ್ಕೊಳ್ಳೋರಿಗೆ ಬುದ್ಧಿ ಇಲ್ವಾ ಅಂತ ನೀವ್ ಹೇಳಿ ನೋಡೋಣ. ಒಂದ್ ಊರಲ್ಲಿ ಒಬ್ಬ ಹುಡುಗ ದೇವಸ್ಥಾನದಿಂದ ಹೊರಡ ಬರ್ಬೇಕಾದ್ರೆ ಒಂದು ಆನೆನ ಚಿಕ್ಕ ಕಬ್ಬಿಣದಿಂದ ಕಟ್ಟಾಕಿರೋದನ್ನ ಅವನು ನೋಡ್ತಾನೆ. ಅದನ್ನ ನೋಡಿ ಅವ್ರ ಅಪ್ಪ ಹತ್ರ ಕೇಳ್ತಾನೆ, ಅಷ್ಟು ದೊಡ್ಡ ಆನೆನ ಅಷ್ಟು ಚಿಕ್ಕ ಕಬ್ಬಿಣದಿಂದ ಕಟ್ಟಾಕಿದಾರಲ್ಲ, ಆನೆ ಮನ್ಸ್ ಮಾಡ್ತಾರೆ ಈಸಿಯಾಗಿ ಕಟ್ ಮಾಡ್ಕೊಂಡು ಹೋಗ್ಬೋದಲ್ವಾ, ಅವ್ರೇನು ಮುಟ್ಟಾಳ್ರ ಅಂತ ಅವ್ರ ಅಪ್ಪನ ನೋಡಿ ಕೇಳ್ತಾನೆ. ಅದಕ್ಕೆ ಅವ್ರ ತಂದೆ ಹೇಳ್ತಾರೆ, ಅವರು ಮುಟ್ಟಾಳ್ರಲ್ಲ, ಚಿಕ್ಕ ವಯಸ್ಸಿಂದಲೇ ಆ ಆನೆನ ಚಿಕ್ಕ ಕಬ್ಬಿಣದಿಂದಲೇ ಕಟ್ಟಾಕಿರ್ತಾರೆ. ಆ ಆನೆಗೆ ಬೇಕಾದಷ್ಟು ಬಲ ಇಲ್ದಿರೋ ಕಾರಣ ಅದರಿಂದ ಹೊರ ಬರೋದಕ್ಕೆ ಆಗೋದೇ ಇಲ್ಲ. ತುಂಬಾ ಸಲ ಪ್ರಯತ್ನ ಪಟ್ಟ ಆ ಆನೆ ನನ್ನಿಂದ ಆಗೋದೇ ಇಲ್ಲ ಅಂತ ನೆನ್ಸ್ಕೊಂಡು ಕೊನೆಗೆ ಆ ಪ್ರಯತ್ನನ ಅಲ್ಲೇ ಬಿಟ್ಬಿಡುತ್ತೆ. ಈಗ ಆ ಆನೆ ಮನ್ಸು ಮಾಡಿದ್ರೆ ಆ ಕಬ್ಬಿಣದಿಂದ ಈಸಿಯಾಗಿ ಕಟ್ ಮಾಡ್ಕೊಂಡು ಹೊರ ಬರ್ಬೋದು, ಆದ್ರೆ ಆ ಆನೆ ಆತರ ಮಾಡೋದೇ ಇಲ್ಲ. ತುಂಬಾ ಸಲ ಪ್ರಯತ್ನ ಪಟ್ಟು ಆ ಕಬ್ಬಿಣದಿಂದ ಹೊರ ಬರೋದಕ್ಕೆ ಆಗೋದೇ ಇಲ್ಲ ನಮ್ಮ ಮೈಸೂರಿಗೆ ಆನೆ ಹೋಗಿರುತ್ತೆ. ಈಗ ಹೇಳು ಯಾರಿಗೆ ಬುದ್ಧಿ ಇಲ್ಲ ಅಂತ ಅವ್ರ ತಂದೆ ಮಗನ ನೋಡಿ ಕೇಳ್ತಾರೆ. ಇದೇ ರೀತಿ ನಾವು ಸ್ವಲ್ಪ ಪ್ರಯತ್ನ ಪಟ್ಟು ಸೋಲನ್ನ ಕಂಡ್ಮೇಲೆ ನಮ್ ಕೈಲಿ ಆಗೋದೇ ಇಲ್ಲ ಅನ್ನೋ ಸ್ಥಿತಿಗೆ ಬಂದ್ಬಿಡ್ತೀವಿ. ಆದ್ರೆ ಅಂತದ್ ಏನೂ ಇಲ್ಲ, ನಮ್ ಕೈಲಿ ಹಾಗೆ ಆಗುತ್ತೆ. ವಿನ್ ಆಗುವ ತನಕ ಪ್ರಯತ್ನ ಮಾಡ್ಲೇಬೇಕು, ಆಗ ನಿಮ್ಮ ಗೆಲುವನ್ನ ಯಾರಿಂದಲೂ ತಡೆಯೋದಕ್ಕೆ ಆಗೋದೇ ಇಲ್ಲ. ಈ ವಿಡಿಯೋ ನನ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ಅವರು ತಿಳ್ಕೊಳ್ಳಿ.